ಹೈ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಈ ವಿಡಿಯೋ ಒಳಗೆ ನಿಮ್ಮ ನೀಟ್ ರ್ಯಾಂಕ್ ಎಷ್ಟಿದ್ರೆ ನಿಮಗೇನೈತ್ಲ ಕರ್ನಾಟಕ ಸ್ಟೇಟ್ ಕೋಟಾ ಒಳಗೆ MBBS ಗೌರ್ಮೆಂಟ್ ಸೀಟ್ ಸಿಗ್ತೈತೆ ಅನ್ನೋದು ಈ ವಿಡಿಯೋ ಒಳಗೆ ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ ಮಾಡ್ತಾನೆ. ಹೈ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ವೈಟ್ ಕೋಟ್ ಕನ್ನಡಿಗ ಯೂಟ್ಯೂಬ್ ಚಾನಲ್. ಈಗೇನಂದ್ರೆ ಆಲ್ಮೋಸ್ಟ್ ಆಲ್ ಬಹಳಷ್ಟು ಜನರಿಗೂ ಡೌಟ್ ಇರ್ತೈತಿ, ನನಗೇನಾರೆ MBBS ಸೀಟ್ ಸಿಗ್ತೈತೆನ, ಮತ್ತು ನಮ್ಮ ಕ್ಯಾಟಗರಿಗೆ ಎಷ್ಟು ರ್ಯಾಂಕ್ ಇರ್ತೈತಿ, ಮತ್ತು ಎಷ್ಟು ಕಟ್ ಆಫ್ ಹೋಗ್ಬೋದು, ಮತ್ತು ಲಾಸ್ಟ್ ಇಯರ್ ಮತ್ತು ಲಾಸ್ಟ್ ಇಯರ್ ಬಹಳಷ್ಟು ಜನ ಏನಂತಾರೋ ಮಾರ್ಕ್ಸ್ ಅಂದ್ರೆ ಲಾಸ್ಟ್ ಇಯರ್ ನೋಡ್ಬೋದು 479 ಏನೈತಲ್ಲ ಜನರಲ್ ಮೆರಿಟ್ ಕಟ್ ಆಫ್ ನಿಂತಿತ್ತು. ಮತ್ತು ಈ ವರ್ಷನೂ ಹಂಗೆ ಆಗ್ತೈತೆ ಅನ್ನತ್ತೆ ಬಹಳಷ್ಟು ಜನ ಡೌಟ್ ಇರ್ತೈತಿ. ಆದ್ರೆ ಮಾರ್ಕ್ಸ್ ಮೇಲಂತೂ ನಂಬಿಕೆನ ಇಡಕ್ಕೆ ಹೋಗ್ಬೇಡ್ರಿ. ಒಂದು ವರ್ಷ ಕ್ವಶನ್ ಪೇಪರ್ ಏನೈತಲ್ಲ ಈಜಿ ಬರ್ತೈತಿ, ಒಂದು ವರ್ಷ ಕ್ವಶನ್ ಪೇಪರ್ ಏನೈತಲ್ಲ ಟಫ್ ಬರ್ತೈತಿ, ಒಂದು ವರ್ಷ ಏನೈತಲ್ಲ ಕ್ವಶನ್ ಪೇಪರ್ ಮಾಡ್ರೇಟ್ ಬರ್ತೈತಿ. ಅದ್ರ ಸಂಬಂಧ ಏನೈತಲ್ಲ ರ್ಯಾಂಕ್ ಏನಂದ್ರೆ ಪ್ರತಿ ವರ್ಷ MBBS ಸೀಟ್ ಅಂತೂ ಆಲ್ಮೋಸ್ಟ್ ಆಲ್ ಇಂಡಿಯಾ ಒಳಗೆ ಏನೈತಲ್ಲ ಜಾಸ್ತಿ ಹಾಕೋತನ ಹೊಂಟವು. ಲಾಸ್ಟ್ ಇಯರ್ 2024 ಮತ್ತು 2025 ಮತ್ತು 2026 ಅಕಾಡೆಮಿಕ್ ಇಯರ್ ಒಳಗೆ ಟೋಟಲ್ ಆಗಿ ಆಲ್ ಓವರ್ ಇಂಡಿಯಾ ಒಳಗೆ 12ರಿಂದ 13,000 ಸೀಟ್ ಜಾಸ್ತಿ ಆಗ್ಯಾವು. ಆಲ್ಮೋಸ್ಟ್ ಆಲ್ ಇಂಡಿಯಾ ಒಳಗೆ ಏನೈತಲ್ಲ 824 MBBS ಕಾಲೇಜ್ ಅದಾವು. ಅದ್ರೊಳಗೆ ಕರ್ನಾಟಕ ಒಳಗೆ ಏನೈತಲ್ಲ ಟೋಟಲ್ 74 MBBS ಕಾಲೇಜ್ ಅದಾವು. ಮತ್ತು ಇನ್ನೊಂದು ಏನಂದ್ರೆ ಆಲ್ಮೋಸ್ಟ್ ಆಲ್ ಕರ್ನಾಟಕ ಒಳಗೆ ಟೋಟಲ್ 10ರಿಂದ 12% ಕರ್ನಾಟಕ ಒಳಗನ ಸೀಟ್ ಜಾಸ್ತಿ ಆಗ್ಯಾವ. ಅದು ಎಷ್ಟಂದ್ರೆ 1200ರಿಂದ 1300 ಸೀಟ್ ಕರ್ನಾಟಕದನ್ನ ಜಾಸ್ತಿ ಆಗ್ಯಾವು. 1300ದಿಂದ 1500 ಅಷ್ಟು 1300ರಿಂದ 1500 ತನಕ ಸೀಟ್ ಜಾಸ್ತಿ ಆಗ್ಯಾವ. ಅದಕ್ಕೋಸ್ಕರನ ಈ ವಿಡಿಯೋನ ಕಂಪ್ಲೀಟಾಗಿ ನೋಡ್ರಿ. ಒಂದು ಸ್ವಲ್ಪ ಟೈಮ್ ಆಗ್ಬೋದು ನನಗೂ ಎಕ್ಸ್ಪ್ಲೇನ್ ಮಾಡೋಕೆ, ಯಾಕಂದ್ರೆ ಕೆಲವೊಂದಿಷ್ಟು ಈ ವರ್ಷದ ಕೌನ್ಸಿಲಿಂಗ್ ಏನು ನಡೆದಿತ್ತಲ್ಲ 2025 ಬಹಳಷ್ಟು ಸ್ಟೂಡೆಂಟಿಗೆ ಗೊಂದಲನ ಸೃಷ್ಟಿ ಮಾಡ್ಯಾವು. ಅದಕ್ಕೇನೈತಲ್ಲ ಒಂದು ಸ್ವಲ್ಪ ಸಮಾಧಾನಲೆ ಕೇಳ್ರಿ. ನಿಮಗೇನಾರ ಡೌಟ್ ಇತ್ತಂದ್ರೆ ಕಮೆಂಟ್ ಬಾಕ್ಸ್ದಾಗ ಕಮೆಂಟ್ ಮಾಡಿರಿ. ಮತ್ತು ನಿಮಗೆ ಯಾವ ಕಾಲೇಜಿದ್ದು ವಿಡಿಯೋ ಮಾಡಬೇಕಂತ ಕಮೆಂಟ್ ಬಾಕ್ಸ್ದಾಗ ಕಮೆಂಟ್ ಮಾಡಿರಿ. ಈಗೇನೈತಲ್ಲ ಕೆಟಗರಿ ವೈಸನ್ನು ಕೆಟಗರಿ ವೈಸನ್ನು ವಿಡಿಯೋ ಮಾಡತ್ತಾನೆ. ನೆಕ್ಸ್ಟ್ ಏನಂದ್ರೆ ಈಗ ಆಲ್ರೆಡಿ ಲಾಸ್ಟ್ ವಿಡಿಯೋ ಒಳಗೆ ಯಾವ ಕ್ಯಾಟಗರಿದು ಮಾಡೇವಂದ್ರೆ 2A ಕ್ಯಾಟಗರಿದು ಲಾಸ್ಟ್ ವಿಡಿಯೋ ಒಳಗೆ ಮಾಡೇವಿ. ಯಾರೆಲ್ಲ 2A ಕ್ಯಾಟಗರಿ ಸ್ಟೂಡೆಂಟ್ ಅದರಿ ಅದು ಅಲ್ಲಿ ಹೋಗಿ ನೋಡ್ರಿ. ಮತ್ತು ಈ ವಿಡಿಯೋನು ಕಂಟಿನ್ಯೂ ನೋಡ್ರಿ. ಲಾಸ್ಟ್ 2A ಕ್ಯಾಟಗರಿದು ಆಲ್ಮೋಸ್ಟ್ ಆಲ್ ಕಂಪ್ಲೀಟ್ ಮಾಡೇನಿ, ಅಲ್ಲಿ ಹೋಗಿ ಚೆಕ್ ಮಾಡ್ಬೋದು. ನೆಕ್ಸ್ಟ್ ಯಾವುದಂದ್ರೆ 2B ಕ್ಯಾಟಗರಿದು 2B ಕ್ಯಾಟಗರಿಗೆ ಎಷ್ಟು ಕಟ್ ಆಫ್ ನಿಂತೈತಿ ಅಂದ್ರೆ 81,000 ನಿಂತೈತಿ. ಅದು ಯಾವ ಕಾಲೇಜ್ ಅಂತ ಹೇಳಿ ತಿಳ್ಕೊಂಡಾರೆ ಅಂದ್ರೆ ಶ್ರೀ ಮಧುಸೂದನ್ ಸಾಯಿ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಕಾಲೇಜ್, ಚಿಕ್ಕಬಳ್ಳಾಪುರ, ಮುದ್ದೇನಹಳ್ಳಿ. ಈ ಕಾಲೇಜ್ದಾಗ ಬಹಳಷ್ಟು ರೂಲ್ಸ್ ಅದಾವ. ಈ ಕಾಲೇಜ್ದಾಗ ಏನೈತಲ್ಲ ಜೀರೋ ಫೀಸನ ಇಲ್ಲ. ನೀವು ಫೀಸ್ ಇಲ್ಲ ಅಂತ ಹೇಳಿ ಎಲ್ಲರೇ ಆರಾಮಾಗಿ 5 ವರ್ಷ ಮುಗಿಸ್ಕೊಂಡು ಬರ್ತಾನೆ ಅಂತ ಹೇಳಿ ತಿಳ್ಕೊಂಡಿರ್ಬೇಕ. ಆದ್ರೆ ಆ ಕಾಲೇಜ್ದಾಗ ಇರುವಂಥ ರೂಲ್ಸ್ ಇಡೀ ಇಂಡಿಯಾ ಒಳಗೆ ಯಾವ ಕಾಲೇಜ್ದಾಗಿಲ್ಲ. ಮತ್ತು ಎಜುಕೇಷನು ಚಲೋ ಐತತ್ತ. ಈ ಎಜುಕೇಷನ್ ಹೆಂಗೆ ಚಲೋ ಐತಿ ಮತ್ತು ನನಗೆ ಹೆಂಗೆ ಗೊತ್ತಾತಂದ್ರೆ ಅಲ್ಲಿ ಏನೈತ್ಲ ನಮ್ಮ ಫ್ರೆಂಡ್ ಅಂದ್ರೆ ನನ್ನ ಲಾಂಗ್ ಟರ್ಮ್ ಫ್ರೆಂಡ್ ಏನೈತ್ಲ ಅಲ್ಲಿ MBBS ಮಾಡತ್ತಾನ. ಅದು ಫಸ್ಟ್ ಬ್ಯಾಚ್ ಒಳಗದಾನ. ಆ ಕಾಲೇಜ್ದಾಗ ಏನೈತ್ಲ ಟೋಟಲ್ 50 ಸೀಟ್ ಇರ್ತಾವೆ. ಮತ್ತು 5 ವರ್ಷ MBBS ಏನೈತ್ಲ ನಿಮ್ಮದು ಫುಲ್ ಫ್ರೀ ಒಳಗನ ಇರ್ತೈತಿ. ಹಾಸ್ಟೆಲ್ ಅದು ಭಾರಿ ಐತತ್ತ. ಮತ್ತು ಅವಂದು ಆಲ್ರೆಡಿ ಒಂದು ವಿಡಿಯೋ ಆಲ್ರೆಡಿ ರೆಕಾರ್ಡ್ ಐತಿ, ಮುಂದೆ ಅಪ್ಲೋಡ್ ಮಾಡ್ತಾನೆ. ಆ ಕಾಲೇಜ್ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ನ ಕೊಡ್ತಾನೆ. ಆ ಕಾಲೇಜಿದ್ದು ಲಾಸ್ಟ್ ಇಯರ್ 2025 ಒಳಗೆ 81,000 ನಿಂತಿತ್ತು. ಎಷ್ಟು ಮಾರ್ಕ್ಸ್ ಅಂದ್ರೆ 81,000 ಅಂದ್ರೆ ಆಲ್ಮೋಸ್ಟ್ ಆಲ್ 81,000 ಅಂದ್ರೆ ಓಕೆ 81,000 ಅಂದ್ರೆ ಆಲ್ಮೋಸ್ಟ್ ಆಲ್ 477 ಮಾರ್ಕ್ಸ್. ಇದು 2024 ಒಳಗಿಂದ ಐತಿ. ಅದು 2025 ಒಳಗಿಂದ ಇದು 477 ಮಾರ್ಕ್ಸ್. ಅದ ನೀವು 2024 ಒಳಗೆ ನೋಡೋದಾದ್ರೆ ಎಷ್ಟು ಮಾರ್ಕ್ಸ್ ಅಂದ್ರೆ ಆಲ್ಮೋಸ್ಟ್ ಆಲ್ 76 ಅಂದ್ರೆ 601 ಮಾರ್ಕ್ಸಿಗೂ ಕೂಡ MBBS ಸೀಟ್ ಆ ವರ್ಷ ಸಿಕ್ಕಿರ್ಬೋದು, ಸಿಕ್ಕದೇ ಇರ್ಬೋದು. 601ರಿಂದ 601 ಮಾರ್ಕ್ಸಿಗೆ ಏನೈತಲ್ಲ 76,000 ರ್ಯಾಂಕಿಂಗ್ ಇತ್ತು. ಅದೇ ನೀವು 2023 ಒಳಗೆ ನೋಡೋದಾದ್ರೆ ಎಷ್ಟಂದ್ರೆ
551 ಮಾರ್ಕ್ಸಿಗೆ 63,000 ರ್ಯಾಂಕಿಂಗ್ ಇತ್ತು. 502 ಮಾರ್ಕ್ಸಿಗೆ ಏನೈತಲ್ಲ ಓಕೆ 1,07,000 ರ್ಯಾಂಕಿಂಗ್ ಇತ್ತು. ಆಲ್ಮೋಸ್ಟ್ ಆಲ್ 540 ತನ ಇದ್ರ 2B-Gಗೆ ಏನೈತಲ್ಲ ಸೀಟ್ ಸಿಕ್ಕಿತ್ತು. ಇದು ಸೆಕೆಂಡ್ ರೌಂಡಿಂದ ಕಟ್ ಆಫ್ ಐತಿ. ಥರ್ಡ್ ರೌಂಡ್ ಒಳಗೆ ಏನೈತಲ್ಲ ಈ ಕೆಟಗರಿಗೆ ಸೀಟ್ ಅಲಾಟ್ಮೆಂಟ್ ಆಗಿಲ್ಲ. ಯಾಕಂದ್ರೆ ಥರ್ಡ್ ರೌಂಡ್ ಕೆ ಏನು ಕನ್ಸಿಡರ್ ಆಗ್ತೈತೆ ಅಂದ್ರೆ ಮಾಪ್ ಅಪ್ ರೌಂಡ್ ಅತ್ತೆ ಕನ್ಸಿಡರ್ ಆಗ್ತೈತಿ. ಆದ್ರೆ ಲಾಸ್ಟ್ ಇಯರ್ ಮಾಪ್ ಅಪ್ ರೌಂಡ್ ಒಳಗೆ 450 ಸೀಟ್ ಇನ್ಕ್ರೀಸ್ ಅದು. ಮತ್ತು ಸೆಕೆಂಡ್ ರೌಂಡಿಗೆ ಏನೈತಿಲ್ಲ ಟೋಟಲ್ 1000 ಸೀಟನ್ನು ಇನ್ಕ್ರೀಸ್ ಮಾಡಿದ್ರು. ಮತ್ತು ಫಸ್ಟ್ ರೌಂಡಿಂದನ ಯಾವಾಗಲೂ ಫೈನಲ್ ಆಗಿ ಕಟ್ ಆಫನ್ನು ನೆಕ್ಸ್ಟ್ ಇಯರ್ದತ್ತೆ ಕನ್ಸಿಡರ್ ಮಾಡ್ತಿದ್ವಿ. ಆದ್ರೆ ಲಾಸ್ಟ್ ಇಯರ್ ಈಗೇನು 1500 ಸೀಟ್ ಇನ್ಕ್ರೀಸ್ ಆಗ್ಯಾವು. ಅದಕ್ಕೆ ಏನೈತಿಲ್ಲ ಸೆಕೆಂಡ್ ರೌಂಡ್ದಿಂದನ ಕಟ್ ಆಫ್ ಹಿಡ್ದೇವಿ. ಮತ್ತು ಕೆಲವೊಂದಿಷ್ಟು ಕೆಟಗರಿಗೆ ಏನೈತಿಲ್ಲ ಥರ್ಡ್ ರೌಂಡ್ದಿಂದನೂ ಹಿಡ್ದೇವಿ. ನೆಕ್ಸ್ಟ್ ಯಾವುದಂದ್ರೆ 2B ಕೆಟಗರಿ ಹೈದರಾಬಾದ್ ಕರ್ನಾಟಕ. ಇದ್ರದ್ದು ಎಷ್ಟು ನಿಂತೈತೆ ಅಂದ್ರೆ 2B ಕೆಟಗರಿ ಹೈದರಾಬಾದ್ ಕರ್ನಾಟಕ ಆಲ್ಮೋಸ್ಟ್ ಆಲ್ ಎಷ್ಟು ಅಂದ್ರೆ 91,000. ಎಷ್ಟು ಮಾರ್ಕ್ಸ್ ಅಂದ್ರೆ 91,000 ಆಲ್ಮೋಸ್ಟ್ ಆಲ್ ಓಕೆ 471 ಮಾರ್ಕ್ಸ್. 471 ಮಾರ್ಕ್ಸಿಗೆ ಏನೈತಲ್ಲ 2B ಕೆಟಗರಿ ಹೈದರಾಬಾದ್ ಕರ್ನಾಟಕ ನಿಂತೈತಿ. ಅದು 2025 ಅದ ನಾವು 2023 ನೋಡೋದಾದ್ರೆ 91,000 ರ್ಯಾಂಕಿಂಗ್ ಇರಬೇಕಂದ್ರೆ 2020 ಆಲ್ಮೋಸ್ಟ್ ಆಲ್ 580 ತನ ಇದ್ರೂ ಕೂಡ ಸೀಟ್ ಸಿಕ್ಕಿಲ್ಲ. ಲಾಸ್ಟ್ ಇಯರ್ 2024 ಒಳಗೆ ಕ್ವಶನ್ ಪೇಪರ್ ಈಸಿ ಇತ್ತು. ಅದ 2023 ಒಳಗೆ ನೋಡೋದಾದ್ರೆ ಆಲ್ಮೋಸ್ಟ್ ಆಲ್ ಎಷ್ಟು ಅಂದ್ರೆ ಆಲ್ಮೋಸ್ಟ್ ಆಲ್ 510 ಮಾರ್ಕ್ಸಿಗೆ. ಯಾವಾಗಂದ್ರೆ 2023 ಒಳಗೆ 510 ಮಾರ್ಕ್ಸಿಗೆ ಆಲ್ಮೋಸ್ಟ್ ಆಲ್ 510 ಓಕೆ 510 ಆವತ್ತು 520 ಮಟನೂ ನಿಂತಿತ್ತು. ನೆಕ್ಸ್ಟ್ ಯಾವುದಂದ್ರೆ ಓಕೆ 2B ಕೆಟಗರಿ ಕನ್ನಡ ಮೀಡಿಯಂ. 2B ಕೆಟಗರಿ ಕನ್ನಡ ಮೀಡಿಯಮ್ದು ಕಟ್ ಆಫ್ ಎಷ್ಟು ನಿಂತೈತೆ ಅಂದ್ರೆ 1,31,000. ಎಷ್ಟು ಮಾರ್ಕ್ಸ್ ಅಂದ್ರೆ ಆಲ್ಮೋಸ್ಟ್ ಆಲ್ 1,31,000ಗೆ 2025 ಒಳಗೆ ಎಷ್ಟು ಮಾರ್ಕ್ಸ್ ಅಂದ್ರೆ ಎಷ್ಟು 445 ಮಾರ್ಕ್ಸಿಗೆ ಏನೈತಲ್ಲ ಲಾಸ್ಟ್ ಇಯರ್ 2025 ಒಳಗೆ ನಿಂತಿತ್ತು. ಅದು 2024 ಒಳಗೆ ಅವ್ರ ರ್ಯಾಂಕ್ ಏನಂದ್ರೆ ಆಲ್ಮೋಸ್ಟ್ ಆಲ್ 560 ಆಲ್ಮೋಸ್ಟ್ ಆಲ್ 560 ಇದ್ರೂ ಕೂಡ ಈ ಕೆಟಗರಿಗೆ 2024 ಒಳಗೆ ಏನೈತಿಲ್ಲ ಸೀಟ್ ಸಿಕ್ಕಿಲ್ಲ. ಅದು 2023 ಒಳಗೆ ಈ ರ್ಯಾಂಕಿಗೆ ಎಷ್ಟು ಮಾರ್ಕ್ಸ್ ಇತ್ತಂದ್ರೆ 1,31,000 ಆಲ್ಮೋಸ್ಟ್ ಆಲ್ 470 ಮಾರ್ಕ್ಸ್ ಇತ್ತು. 470 ಅವ್ರು ಹೆಚ್ಚು ಕಡಿಮೆ ಒಂದು 5 ಮಾರ್ಕ್ಸ್ ಪರಕ್ ಆಗ್ಬೋದು. ನೆಕ್ಸ್ಟ್ ಯಾವುದಂದ್ರೆ 2B ಕೆಟಗರಿದಂತೂ ಇಷ್ಟ ಆಯ್ತು. ಆದ್ರೆ ಥರ್ಡ್ ರೌಂಡ್ದಾಗ ಯಾವುದೇ ರೀತಿಯಾದಂಥ ಸೀಟ್ ಆಗಿಲ್ಲ. ನೆಕ್ಸ್ಟು 2B ಕೆಟಗರಿ ಕನ್ನಡ ಮೀಡಿಯಂ ಹೈದರಾಬಾದ್ ಕರ್ನಾಟಕ. ಇದ್ರದ್ದು ಎಷ್ಟು ಕಟ್ ಆಫ್ ನಿಂತೈತೆ ಅಂದ್ರೆ 1,13,000. ಎಷ್ಟಂದ್ರೆ ಯಾವ ಕಾಲೇಜ್ ಅಂದ್ರೆ KBN ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಕಾಲೇಜ್ ಕಲಬುರ್ಗಿ ಗುಲ್ಬರ್ಗಾ. ಎಷ್ಟು ಆಲ್ಮೋಸ್ಟ್ ಆಲ್ ಎಷ್ಟು ಮಾರ್ಕ್ಸ್ ಅಂದ್ರೆ ಲಾಸ್ಟ್ ಇಯರ್ 456 ಮಾರ್ಕ್ಸಿಗೆ ನಿಂತೈತಿ. ಅದ ನೀವು ಇದು 2025 ಐತಿ. ಅದ 2024 ಎಷ್ಟು ಮಾರ್ಕ್ಸ್ ಅಂದ್ರೆ 1,13,000 ರ್ಯಾಂಕಿಗೆ ಆಲ್ಮೋಸ್ಟ್ ಆಲ್ 580 ಆಗಿರ್ಬೋದು, 560 70 ಮೇಲೇನ ಐತಿ. 551 ಮಾರ್ಕ್ಸಿಗೆ ಎಷ್ಟು ಕಟ್ ಆಫ್ ನಿಂತಿತ್ತಂದ್ರೆ 1,36,000. ಎಷ್ಟಂದ್ರೆ 51 ಮಾರ್ಕ್ಸಿಗಿನ. ಅದು 2023 ಒಳಗೆ ಎಲ್ಲರೇ ಓಕೆ 2023 ಒಳಗೆ ನೋಡೋದಾದ್ರೆ 1,13,000 ರ್ಯಾಂಕ್ ಎಷ್ಟಂದ್ರೆ ಆಲ್ಮೋಸ್ಟ್ ಆಲ್ 5,2,3,5 ತನ ಆಲ್ಮೋಸ್ಟ್ ಆಲ್ 5,2 ಆಲ್ಮೋಸ್ಟ್ ಆಲ್ 500 5,2 ಆಗಿರ್ಬೋದು, 5,8 ತನೂ
ಆಲ್ಮೋಸ್ಟ್ ಆಲ್ 500 ಒಟ್ಟು 500 ರ್ಯಾಂಕಿಂಗ್ ನಿಂತು. ಆ ವರ್ಷನೂ ಆ ಮಾರ್ಕ್ಸಿಗೆ ಸೀಟ್ ಸಿಕ್ಕಿರಂಗಿಲ್ಲ. ನೆಕ್ಸ್ಟ್ ಯಾವುದಂದ್ರೆ 2B ಕ್ಯಾಟಗರಿ ಕನ್ನಡ ಮೀಡಿಯಮ್ ಹೈದರಾಬಾದ್ ಕರ್ನಾಟಕ ಯಾವುದೋ ಸೀಟ್ ಅಲಾಟ್ಮೆಂಟ್ ಆಗಿಲ್ಲ. ನೆಕ್ಸ್ಟ್ ಯಾವುದಂದ್ರೆ ಓಕೆ ಅದೊಂದು ಎಕ್ಸ್ಟ್ರಾ ಸ್ಲೈಡ್ ಆಗೈತಿ. ಓಕೆ ನೆಕ್ಸ್ಟ್ ಯಾವುದಂದ್ರೆ 2B ಕ್ಯಾಟಗರಿ ರೂರಲ್ ಇದ್ರದ್ದು ಎಷ್ಟಂದ್ರೆ 1,04,000 ರ್ಯಾಂಕಿಗೆ ಲಾಸ್ಟ್ ಇಯರ್ 2025 ಒಳಗೆ ನಿಂತೈತಿ. ಎಷ್ಟು ಮಾರ್ಕ್ಸ್ ಅಂದ್ರೆ 1,02,000 ಅಂದ್ರೆ ಆಲ್ಮೋಸ್ಟ್ ಆಲ್ ಎಷ್ಟು 463 ಮಾರ್ಕ್ಸಿಗೆ. ಯಾವಾಗಂದ್ರೆ 2025 ಒಳಗೆ. ಅದ ನೀವು 2024 ಒಳಗೆ ನೋಡೋದಾದ್ರೆ ಎಷ್ಟು ಓಕೆ 2024 ಒಳಗೆ ಆಲ್ಮೋಸ್ಟ್ ಆಲ್ ಎಷ್ಟು 551 ಮಾರ್ಕ್ಸಿಗಿನ ಎಷ್ಟು ರ್ಯಾಂಕಿಂಗ್ ಐತೆ ಅಂದ್ರೆ 1,36,000 ರ್ಯಾಂಕಿಂಗ್ ಐತಿ. ಅದು 2024 ಒಳಗೆ. ಅದ ನೀವು 2023 ಒಳಗೆ ನೋಡೋದಾದ್ರೆ 1,04,000 ರ್ಯಾಂಕಿಂಗ್ ಎಷ್ಟು ಅಂದ್ರೆ ಆಲ್ಮೋಸ್ಟ್ ಆಲ್ 5 ತನ ಆಗಿರ್ಬೋದು. ಯಾಕಂದ್ರೆ 5-2 ಮಾರ್ಕ್ಸಿಗೆ ಏನೈತ್ಲ 1,07,000 ರ್ಯಾಂಕಿಂಗ್ ಇತ್ತು. ಆದರೂ ಆ ವರ್ಷ ಸೀಟ್ ಸಿಕ್ಕಿರಂಗಿಲ್ಲ ಇಷ್ಟು ಮಾರ್ಕ್ಸ್ ತೊಗೊಂಡಿದ್ರು. ನೆಕ್ಸ್ಟ್ ಯಾವುದಂದ್ರೆ 2B ಕ್ಯಾಟಗರಿ ರೂರಲ್ ಹೈದರಾಬಾದ್ ಕರ್ನಾಟಕ ಇದ್ರದ್ದು ಎಷ್ಟಂದ್ರೆ ರ್ಯಾಂಕಿಂಗ್ 1,10,000 ರ್ಯಾಂಕಿಂಗ್ ಐತಿ. ಎಷ್ಟು ಮಾರ್ಕ್ಸ್ ಅಂದ್ರೆ 1,10,000 ಅಂದ್ರೆ 458 ಮಾರ್ಕ್ಸ್. ಯಾವಾಗಂದ್ರೆ 2025 ಒಳಗಿಂದಿದ್ದು ಅದು. ಓಕೆ ಒಂದು ನಿಮಿಷ. ಓಕೆ 2025 ಒಳಗಿಂದ. ಮತ್ತು ಅದ ನೀವು 2024 ಒಳಗೆ ನೋಡೋದಾದ್ರೆ ಎಷ್ಟು 1,10,000 ರ್ಯಾಂಕಿಂಗ್ ಆಲ್ಮೋಸ್ಟ್ ಆಲ್ ಹೇಳೇ ಬಿಟ್ಟನಿ. 560 570 ತನ ಇದ್ರೂ ಆ ವರ್ಷ ಸೀಟ್ ಸಿಕ್ಕಿಲ್ಲ 2024 ಒಳಗೆ. ಅದ ನೀವು 2023 ಒಳಗೆ ನೋಡೋದಾದ್ರೆ ಎಷ್ಟಂದ್ರೆ 1,10,000 ರ್ಯಾಂಕಿಗೆ ಆಲ್ಮೋಸ್ಟ್ ಆಲ್ 500 ಮಾರ್ಕ್ಸಿಗೆ ಏನೈತಿ 500 ಮಾರ್ಕ್ಸಿಗೆ ಏನೈತ್ಲ ಆ ಇಯರ್ 2023 ಒಳಗೆ ಏನೈತ್ಲ 500 ಮಾರ್ಕ್ಸಿಗಿತ್ತು. ಆಲ್ಮೋಸ್ಟ್ ಆಲ್ ಆ ಇಯರು ಸಿಕ್ಕಿರ್ಬೋದು ಕಾಣಿಸ್ತತಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿರಿ ಮತ್ತು ಶೇರ್ ಮಾಡಿರಿ ಅಂತ ಕೇಳ್ತಾನೆ. ಥ್ಯಾಂಕ್ ಯು. ನಮ್ಮ ಜುಗಾಡ್ಕೆ ಬಾರ